ಮೊದಲ ಮಳೆಗೆ ಬೆಂಗಳೂರಿನ ಹಲವೆಡೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ರಾತ್ರಿ ಇಡೀ ಧೋ ಎಂದು ಸುರಿದ ವರ್ಷಧಾರೆಗೆ ಸಿಲಿಕಾನ್ ಸಿಟಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಹಲವೆಡೆ ಗಾಳಿಗೆ ಮರಗಳು ಉರುಳಿ ಬಿದ್ದರೆ ಮತ್ತೆ ಕೆಲವೆಡೆ ರಸ್ತೆ ಮೇಲೆ ನೀರು ನಿಂತು ಜನ ಪರದಾಡುವಂತಾಗಿದೆ. ರಸ್ತೆಯಲ್ಲಿ ಮಂಡಿಯುದ್ದಕ್ಕೂ ನಿಂತಿರುವ ನೀರು, ಕೆರೆಯಂತಾಗಿರುವ ಹೆದ್ದಾರಿ, ಕೆಟ್ಟು ನಿಂತ ಆಟೋ, ಬೈಕ್, ಕಾರುಗಳು. ಮತ್ತೊಂದೆಡೆ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳ ಜಾಗರಣೆ. ರಸ್ತೆ ಅಡ್ಡಲಾಗಿ ಬಿದ್ದಿರುವ ಬೃಹತ್ ಮರ, ಕಿಲೋಮೀಟರ್ ವರೆಗೂ ಟ್ರಾಫಿಕ್ ಜಾಮ್. ಇದೆಲ್ಲವೂ ನಿನ್ನೆ ರಾತ್ರಿ ಬೆಂಗಳೂರಿನ ಹಲವೆಡೆ ಸುರಿದ ಧಾರಾಕಾರ ಮಳೆಯಿಂದ ಸೃಷ್ಟಿಯಾಗಿರುವ ಅವಾಂತರಗಳು. ಬೆಂಗಳೂರಿನ ಹಲವೆಡೆ ರಾತ್ರಿ ಧಾರಾಕಾರ ಮಳೆ. ಯೂನಿವರ್ಸಿಟಿ ಗೇಟ್, ಆರ್ಆರ್ ನಗರ ಆರ್ಚ್ ರಸ್ತೆ ಜಲಾವೃತ. ನಿನ್ನೆ ತಡರಾತ್ರಿ ಸುರಿದ ಮಳೆಯಿಂದಾಗಿ ಮೈಸೂರು ರಸ್ತೆಯ ಆರ್ಆರ್ ನಗರ ಗೇಟ್ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಗೇಟ್ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸೊಂಟದವರೆಗೂ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು. ಪರಿಣಾಮ ವಾಹನಗಳೆಲ್ಲ ನೀರಿನಲ್ಲಿ ಕೆಟ್ಟು ನಿಲ್ಲುವಂತಾಯಿತು. ಮುಂದೆ ಸಾಗಲಾಗದೆ ವಾಹನ ಸವಾರರು ಪರದಾಡಿದ್ರು. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎಂದು ವಾಹನ ಸವಾರರು ಕಿಡಿಕಾರಿದ್ರು. 3 days ಆಯ್ತು, ಕಂಟಿನ್ಯೂ ಇದೇ ಐತೈತೆ. ಯಾವುದು ಸರ್ಕಾರ ಗೌರ್ಮೆಂಟ್ ಯಾವುದು ಕಾನೂನು ತಗೋತಾ ಇಲ್ಲ. ಇದೇ ತರ ಐತೈತೆ. 3 ದಿವಸ ಆಯ್ತು ಇದೇ ಪ್ರಾಬ್ಲಮ್ಮು. ನಮ್ಮ ನೈಟ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾಯ್ತಂದ್ರೆ ಡೈಲಿ ಇದೇ ಪ್ರಾಬ್ಲಮ್ಮು. ಮೊನ್ನೆ ಆಯ್ತು, ನಿನ್ನೆ ಆಯ್ತು, ಇವತ್ತಾಯ್ತು. 3 days ಇಂದ ಇದೇ ಐತೈತೆ. ಬರ್ತವ್ರೆ, ನೋಡ್ಕೊಂಡು ಹೋಯ್ತಾ ಇದ್ದಾರೆ. ಯಾರೇನು ಮಾಡ್ತಾ ಇಲ್ಲ. ಎಲ್ಲ ಇದೇ ಪರಿಸ್ಥಿತಿ, ಗಾಡಿ ತಳ್ಳ ಪರಿಸ್ಥಿತಿನೇ. ಆರ್ಆರ್ ನಗರದಲ್ಲಿ ವರುಣಾರ್ಭಟಕ್ಕೆ ಪೆಟ್ರೋಲ್ ಬಂಕ್ ಜಲಾವೃತವಾಗಿತ್ತು. ಪೆಟ್ರೋಲ್ ಸಂಗ್ರಹ ಟ್ಯಾಂಕ್ಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ. ಟಿ ದಾಸರಹಳ್ಳಿಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು. ಇನ್ನು ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರಿನ ಜತೆ ಚರಂಡಿ ನೀರು ಕೂಡ ನುಗ್ಗಿ ಭಾರೀ ಅವಾಂತರ ತಲೆದೂರಿತು. ಅಲ್ಲಿನ ನಿವಾಸಿಗಳು ರಾತ್ರಿಯೆಲ್ಲ ಜಾಗರಣೆ ಮಾಡುವಂತಾಯಿತು. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಟೋಲ್ ರಸ್ತೆಯಲ್ಲಿ ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿ ಬಿದ್ದಿತ್ತು. ಇದರಿಂದ ಸಂಚಾರ ಅಸ್ತವ್ಯಸ್ತವಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಮಳೆ ಎಫೆಕ್ಟ್ ಗೃಹ ಸಚಿವರಿಗೂ ತಟ್ಟಿದ ಟ್ರಾಫಿಕ್ ಬಿಸಿ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಬೆಳಗ್ಗೆ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಉಂಟಾಗಿತ್ತು. NH4ರಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಇನ್ನು ಅದೇ ಮಾರ್ಗದಲ್ಲಿ ತುಮಕೂರಿನತ್ತ ತೆರಳಿದ್ದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ಗೂ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿತು. ಕಾರಿನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದು ಜಖಂ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾನಸನಗರ ಬಳಿ ಮರದ ಬೃಹತ್ ಕೊಂಬೆಯೊಂದು ಕಾರಿನ ಮೇಲೆ ಉರುಳಿ ಬಿದ್ದಿದ್ದು ಕಾರಿನೊಳಗೆ ಯಾರೂ ಇಲ್ಲದ ಕಾರಣ ಅಪಾಯ ತಪ್ಪಿದೆ. ಇನ್ನೊಂದೆಡೆ ನಾಗರಭಾವಿಯ ಮಹಾತ್ಮ ಗಾಂಧೀಜಿ ಪಾರ್ಕ್ ಬಳಿ ರಸ್ತೆಗೆ ಮರವೊಂದು ಅಡ್ಡಲಾಗಿ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ದೀಪಾಂಜಲಿ ನಗರದಲ್ಲಿ ಮಳೆ ಅಬ್ಬರಕ್ಕೆ ಹೆಮ್ಮರವೊಂದು ಉರುಳಿ ಬಿದ್ದಿದ್ದು 2 ಕಾರುಗಳು, 1 ಟಿಟಿ ವಾಹನ ಜಖಮ್ಮಾಗಿದೆ. ಅಷ್ಟೇ ಅಲ್ಲ, 3 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಇದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇನ್ನು ಕೆಂಗೇರಿ ಟಿಟಿಎಂಸ್ ಕಾಂಪೌಂಡ್ ಕುಸಿದಿದ್ದು ವಾಹನ ನಿಲುಗಡೆಯ ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತಗೊಂಡಿದೆ. ಒಟ್ಟಾರೆ ಬಿರು ಬಿಸಿಲ ಧಗೆಯಿಂದ ದಣದಿದ್ದ ಬೆಂಗಳೂರಿನ ಜನತೆಗೆ ಮಳೆ ತಂಪೆರೆದಿದೆ. ಆದರೆ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿವೆ. ಬ್ಯೂರೋ ರಿಪೋರ್ಟ್, TV9.